ಇರ್ತೀವಿ. ಅವ್ರ ಜೊತೆ ಏನೋ ಕ್ಲಾಶಸ್ ಮಾಡ್ಕೊಳ್ಳೋದು, ಅವ್ರ ಈಗೋನ ಹರ್ಟ್ ಮಾಡೋದು, ಅವ್ರನ್ನ ಕೆಳಗೆ ಮಾಡಿ ಮಾತಾಡ್ಸೋದು, ನಾನೇನೋ ದೊಡ್ಡದಾಗಿ ಲೈಫಲ್ಲಿ ಸಾಧಿಸಿದೀವಿ ಅಂದ್ಕೊಳ್ಳೋದು, ಅದು ತುಂಬ ತಪ್ಪಾಗುತ್ತೆ. ಈವನ್ ಹಸ್ಬೆಂಡ್ ವೈಫ್ಗೆ ಮಾಡಬಾರ್ದು, ವೈಫು ಕೂಡ ಹಸ್ಬೆಂಡ್ಗೆ ಮಾಡಬಾರ್ದು. ಏನಾದರೂ ಮಾತಾಡ್ತೀರಾ ಅಂದರೆ ಮಧ್ಯದಲ್ಲಿ ಏನೋ ಮಾತಾಡೋದು, ಏನೋ ಒಂದು ಜಸ್ಟಿಫಿಕೇಷನ್ ಕೊಡೋದು, ಕಿತ್ತಾಡೋದು, ಆಮೇಲೆ ಒಬ್ರಿಗೊಬ್ರು ಒಪಿನಿಯನ್ನ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಆ ಜಾಗದಲ್ಲಿ ಆ ರಿಲೇಷನ್ಶಿಪ್ಗೆ ಯಾವ ಮೀನಿಂಗೂ ಇರಲ್ಲ. ಆಯಿತಾ? ಇದು ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇವರಿಗೆ ಇದು ಬಜ್ಜಿ ಮೆಣಸಿನ್ಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವರು ತುಂಬ ಕಡಿಮೆ, ಅವ್ರ ಐಟಮ್ಸ್ಗಳು ಕಡಿಮೆ ಆಯಿತು ಅವ್ರಿಗೇನೇನು ಇಷ್ಟ ಅಂತ. ಸೊ ಅವ್ರಿಗೇನೇನು ಇಷ್ಟನೋ ಎಲ್ಲ ಮಾಡಿದ್ವಿ. ಅವ್ರಿಗೊಂದು ಕ್ಯಾರೆಟ್ ಅಂದರೆ ಇಷ್ಟ, ಒಂದೊಂದು ಡೀಟೇಲಿಂಗ್ ನೋಡಿದ್ವಿ. ಈಗ ಈ ಥರ ಇಂಟ್ರೆಸ್ಟ್ ಯಾವಾಗ ಬರುತ್ತೆ ಅಂದರೆ ಒಂದು ಮ್ಯೂಚುವಲ್ಲು. ಅವರು ಅಷ್ಟೇ ನಮಗೆ ಸಪೋರ್ಟ್ ಮಾಡ್ತಾರೆ, ಮಕ್ಳಿಗಾಗಿರ್ಬೋದು, ನಮ್ಮ ಅತ್ತೆಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ಅಂದರೆ ನಾವು ಅವ್ರಿಗೋಸ್ಕರ ಮಾಡೋದ್ರಲ್ಲಿ ಅದೇನು ದೊಡ್ಡ ವಿಷಯ ಇಲ್ಲವೇ ಇಲ್ಲ ಅಂತ ನಾವು ಆ ಥರ ಅಂದ್ಕೊಂಬಿಟ್ವೆ. ನಾನೇನೋ ಇಷ್ಟು ಗಿಫ್ಟ್ ಕೊಟ್ಟಿದ್ದೀನಿ, ನಾನೇನೋ ದೊಡ್ಡದಾಗಿ ಮಾಡಿದ್ದೀನಿ, ಆ ಥರ ಎಲ್ಲ ಅಂದ್ಕೊಂಡ್ರೆ ಮಾತ್ರ ಆ ತಲೆಯಿಂದ ತೆಗ್ದಾಕ್ಬಿಡಿ. ಅವ್ರು ಡಿಸರ್ವಿಂಗ್, ಅವ್ರು ಇಷ್ಟೆಲ್ಲ ನಮಗೆ ಮಾಡ್ತಿದ್ದಾರೆ ಅಂದರೆ ಸೊ ಅವ್ರಿಗೆ ಎಷ್ಟು ಮಾಡಿದ್ರೂ ಕಡಿಮೆನೇ ಅಂತ ಹೇಳ್ಬೋದು. ಆಯಿತಾ? ನೆಕ್ಸ್ಟು ಈ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಏನು ತಪ್ಪು ಮಾಡೋದು ಅಂದರೆ, ಒಂದು ಪರ್ಸ್ನಲ್ ಸ್ಪೇಸೇ ಕೊಡಲ್ಲ. ಈಗ ಮದುವೆ ಆಗಿದ ತಕ್ಷಣ ಫುಲ್ಲು ನಿಮ್ಮ ಹಿಂದೆನ ಸುತ್ತಬೇಕು ಅಂತ ಏನಿಲ್ಲ. ಇದು ನನ್ನ ಚಾನಲ್ ಬಂದು ವುಮೆನ್ ಓರಿಯೆಂಟೆಡ್, ಹೆಂಗಸಿಗೆ ತುಂಬ ಮೋಟಿವೇಟ್ ಆಗಿರೋದ್ರಿಂದ ನಾನು ಆದಷ್ಟು ನಿಮಗೆ ಹೇಳ್ತೀನಿ, ಅವ್ರದ್ದೇನು ಕೆಲಸ ಇದೆ, ಅವ್ರದ್ದೇನು ಪರ್ಸ್ನಲ್ ಸ್ಪೇಸ್ ಇದೆ ಬಿಟ್ಬಿಡಿ. ಅವ್ರು ಯಾವಾಗಲೂ ನಮ್ಮ ಹಿಂದೆನೇ ಇರಬೇಕು, ನಮ್ಮ ಬಗ್ಗೆ ಯೋಚನೆ ಮಾಡಬೇಕು, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ನಿಜವಾಗ್ಲೂ ಜೆನ್ಯೂನಾಗಿ ಒಂದು ಒಳ್ಳೆ ಹಸ್ಬೆಂಡ್ ಆಗಿದ್ದರೆ, ಒಂದು ಒಳ್ಳೆ ತಂದೆ ಆಗಿದ್ದರೆ ಡೆಫಿನೆಟ್ಲಿ ಅವರು ನಮ್ಮ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ. ಇಲ್ಲ ಅವ್ರಿಗೆ ನಮ್ಮ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಫೋರ್ಸ್ಫುಲಿ ನೀವೇನಾದ್ರು ಮಾಡೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಇದರಲ್ಲೂ ಕೂಡ ಅವ್ರ ಸ್ಪೇಸ್ನ ಅವ್ರಿಗೆ ಕೊಡಿ. ಸೊ ಆಗ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೆ, ಲೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಏನೋ ಒಂದು ಆರ್ಗ್ಯುಮೆಂಟ್ ಮಾಡ್ತಾ ಇರಬೇಕು ಕೂಡ ನನಗೆ ಅನಿಸಿದ್ದು ಏನು ಅಂದರೆ, ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ನಿಂದೇ ತಪ್ಪು ನಂದೇ ತಪ್ಪು ಅಂತ. ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಬ್ಲೇಮ್ ಮಾಡೋಕ್ಕಿಂತ ಮೊದಲು ಅಥವಾ ಬ್ಲೇಮ್ ಮಾಡೋಕ್ಕಿಂತ ಬದಲು ಕುತ್ಕೊಂಡು ಏನು ಆ ಪ್ರಾಬ್ಲಮ್ಗೆ ಹೆಂಗೆ ಸೊಲ್ಯೂಷನ್ ಹುಡುಕಬೇಕು ಅಂತ, ಇದೆಲ್ಲ ನಾನು ಮದುವೆ ಆಗಿ ಇಷ್ಟು ವರ್ಷ ಆಗ್ತಾ ನಾನು ಕಲ್ತಿರೋದು. ಆರ್ಗ್ಯೂ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ನಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರಲ್ವಾ? ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಏನೋ ಒಂದು ಕ್ಲಾಶಸ್ ಆಗುತ್ತೆ, ಈ ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಏನೋ ಆಗುತ್ತೆ. ಆ ಥರ ಮಿಸ್ಕಮ್ಯುನಿಕೇಷನ್ ಆಗಿಲ್ಲ, ಕ್ಲಾಶಸ್ ಆಗಿಲ್ಲ ಅಂದರೆ ಅದು ಗಂಡ ಹೆಂಡತಿ ಅಲ್ವೇ ಅಲ್ಲ, ಏನೋ ಒಂದು ಆಗ್ತಿರುತ್ತೆ. ಬಟ್ ನಮ್ಮಿಬ್ಬರದು ಏನು ಮೆಚುರಿಟಿ ಲೆವೆಲ್ ಅಂದರೆ, ಜೋರಾಗಿ ಇವತ್ತಿನವರೆಗೂ ನಾವು ಜಗಳನೇ ಆಡಲ್ಲ. ಆಯಿತಾ? ಮ್ಯೂಚುವಲಿ ಕುತ್ಕೊಂಡು ಮಾತಾಡ್ತೀವಿ. ಸಾಲ್ವ್ ಆಗಿಲ್ಲ ಅಂದರೆ ಸ್ವಲ್ಪ ಸೈಲೆಂಟಾಗಿರ್ತೀವಿ, ಬಿಟ್ಟರೆ ಜಗಳ ಆಡೋದು ನನ್ನ ನೇಚರು ಅಲ್ಲ, ಅವ್ರದ್ದಂತೂ ಇನ್ನೂ ಇಲ್ಲ ಆ ಥರ. ಸೊ ಆ ಥರ ಇಲ್ಲವೇ ಇಲ್ಲ. ಆ ಥರ ಏನಾಗುತ್ತೆ ಅಂದರೆ, ಒಂದು ದಿನ ಆಗಿದ ತಕ್ಷಣ, ಒಂದು ದಿನ ಸೈಲೆನ್ಸ್ ಆಗಿದ ತಕ್ಷಣ ನಮ್ಮ ಕಾಮ್ ಡೌನ್ ಆಗಿರ್ತೀವಿ, ಕೋಪ ಕಡಿಮೆ ಆಗಿರುತ್ತೆ. ಆಮೇಲೆ ಕುತ್ಕೊಂಡು ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಹುಡುಕಬೇಕು.